ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ಯಾ? ನನ್ನ ನೋಡಿ ನಿನಗೆ ಖುಷಿ ಆಗ್ಲಿಲ್ವಾ? ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನ್ ನಿನಗೆಲ್ಲ ಹೇಳಿದ್ದೆ ತಾನೆ. ಆದ್ರೆ ಎಲ್ಲಿ ಹೋಗ್ತೀನಿ ಅಂತ ಹೇಳಿಲ್ಲ ಅಲ್ಲ ಅಗಸ್ತ್ಯ. ಮೊದ್ಲು ನನ್ನ ಅಗಸ್ತ್ಯ ಅಂತ ಕರೆಯೋದನ್ನ ಬಿಡು. ವಾಟ್? ನೋಡು, ಇಲ್ಲಿರೋರು ಎಲ್ಲರ ಕಣ್ಣಿಗೂ ನಾನು ಆದಿತ್ಯ, ಅಗಸ್ತ್ಯ ಅಲ್ಲ. ನನ್ಗೇನು ಅರ್ಥ ಆಗ್ತಿಲ್ಲ. ಪ್ರಶ್ನೆ ಮಾಡ್ಬೇಡ, ಅದೆಲ್ಲ ಈಗ ಹೇಳಕ್ ಆಗಲ್ಲ. ನನ್ನನ್ನ ಆದಿತ್ಯ ಅಂತ ಕರಿ ಅಷ್ಟೇ. ಆದ್ರೆ ನೀನು ಪ್ರಶ್ನೆ ಮಾಡ್ಬೇಡ ಅಂತ ಹೇಳುದ್ನಲ್ಲ. ಈಗ ಉತ್ತರ ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ಯಾಕೆ ಇಲ್ಲಿಗೆ ಬಂದೆ ನೀನು? ನನಗ್ ನೀನ್ ಬಿಟ್ಟಿರೋದಕ್ ಆಗಲ್ಲ ಅಗಸ್ತ್ಯ. ಹೇಳ್ದೆ ಕೇಳ್ದೆ ಹೀಗ್ ಬಂದ್ಬಿಟ್ರೆ ನನಗೇನ್ ಆಗ್ಬೇಕು ಹೇಳು? I'm glad you're all right. ನಿನ್ನ ನೋಡಿ ಹೋಗಿದ್ ಜೀವ ಮತ್ತೆ ವಾಪಸ್ ಬಂದಂಗಾಯ್ತು. ಇದು ಬೆಂಗಳೂರಲ್ಲ, ಅರ್ಥ ಮಾಡ್ಕೋ. ಯಾಕೋ ಹೀಗ್ ಮಾತಾಡ್ತಿದೀಯಾ? ನಿನ್ನನ್ನ ಯಾರು ಇಲ್ಲಿ ಕರೆದಿದ್ದು? ಕೋಪ ಮಾಡ್ಕೋಬೇಡ ಕಣೋ. ಮತ್ ಇಲ್ಲಿಗೆ ಬಂದ್ರೆ ನಾನು ಏನ್ ಮಾಡ್ಬೇಕು? ಇಷ್ಟು ದಿನದಲ್ಲಿ ನಾನು ಒಂದಿನಾನು ನಿನಗೆ ನೆನಪಾಗ್ಲಿಲ್ವಾ? ಹೋಗ್ಲಿ, ಇಂಥವಳೊಬ್ಳು ನನ್ ಜೊತೆಗಿದ್ಲು, ಅವಳು ಬದುಕಿದವಳು ಸತ್ತಿದವಳು ಅಂತ ತಿಳ್ಕೋಬೇಕು ಅಂತಾನು ಅನ್ನಿಸ್ಲಿಲ್ವಾ? ನಿನ್ನ ನೋಡ್ದೆ ನನಗೆ ಹುಚ್ಚಿಡ್ದಂಗ ಆಗಿತ್ತು ಅಗಸ್ತ್ಯ. ಆದಿತ್ಯ, ನೋಡು, ಇದು ನಾನು ಇನ್ನೊಬ್ಬ ಫ್ರೆಂಡ್ ಆಗಿ ಕೇಳಿದ್ರೆ ನನ್ನ ಹತ್ರ ಬೇರೆ ತರನೇ ಇರ್ತಿತ್ತು. ಆದ್ರೆ ನೀನು ಮತ್ತದನ್ನೇ ಹೇಳ್ತಾ ಇದೆಯಲ್ಲ. ಅಮ್ಮ ನಿನ್ನ ಎಷ್ಟು ಕೇಳಿದ್ರು ಗೊತ್ತಾ? ಯಾಕೋ ಈ ನಡುವೆ ಇಷ್ಟು ರೂಢಾಗಿ ಬಿಹೇವ್ ಮಾಡ್ತಿದ್ಯಾ? ನಿನಗೆ ನಾನು ಎಲ್ಲ ಹೇಳಿದ್ಮೇಲೂ ಯಾಕೆ ಇಲ್ಲಿ ಇಂಟರ್ಫಿಯರ್ ಆಗ್ತೀಯಾ? ಏನ್ ಹಾಗಂದ್ರೆ ಅಗಸ್ತ್ಯ? ಪ್ಲೀಸ್ ನನ್ನನ್ನ ಆದಿತ್ಯ ಅಂತ ಕರಿ. ಎಷ್ಟು ಸಲ ಹೇಳ್ಬೇಕು ನಿಂಗೆ? ಯಾಕಿಷ್ಟು ಕೋಪ ಮಾಡ್ಕೊಳ್ತಾ ಇದೀಯಾ? ನೀನ್ ಆಡ್ತಿರೋದ್ ನೋಡಿದ್ರೆ ನಿನಗಿಂತ ನಾನ್ ಜಾಸ್ತಿ ಕೋಪ ಮಾಡ್ಕೋಬೇಕು. ಯಾವತ್ತಾದ್ರೂ ಮೊಬೈಲ್ ತೆಗೆದು ನನ್ ಕಾಲ್ ಹಿಸ್ಟ್ರಿ ನೋಡಿದ್ಯಾ? ದಿನಕ್ಕೆ 100 ಸತಿ ಕಾಲ್ ಮಾಡಿರ್ತೀನಿ, 1000 ಸತಿ ಮೆಸೇಜ್ ಮಾಡಿರ್ತೀನಿ. ಮೆಸೇಜ್ಗಳಿಗೆ ರೆಸ್ಪಾಂಡ್ ಮಾಡ್ತಿಲ್ಲ. ನೀನ್ ಹುಡ್ಕೊಂಡು ಮನೆ ಹತ್ರ ಹೋದ್ರೆ ಡೋರ್ ಲಾಕ್ ಆಗಿರುತ್ತೆ. ನೀನ್ ಎಲ್ಲಿದ್ಯಾ, ಹೇಗಿದ್ಯಾ, ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ಏನು ಗೊತ್ತಾಗದೆ ಎಷ್ಟು ಒದ್ದಾಡಿದೀನಿ ಗೊತ್ತಾ? ನಿನ್ ಯೋಚನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಕೂಡ ಬರ್ತಾ ಇರ್ಲಿಲ್ಲ. ನೀನಿಲ್ಲಿ ಏನು ಹಾಗೆ ಇಲ್ಲ ಅನ್ನೋ ಹಾಗೆ ಆರಾಮಾಗಿದೀಯಾ. ನೀನಿಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ದೆ ಅಲ್ವಾ? ನಿನ್ ಲೈಫಲ್ಲಿ ನಿನ್ ಮೇಲೆ ಜೀವನ ಇಟ್ಕೊಂಡಿರೋ ಹುಡುಗಿ ಒಬ್ಳು ಕಾಯ್ತಿದ್ದಾಳೆ ಅಂತ ನಿನಗೆ ನೆನಪಿಸೋಣ ಅಂತ ಬಂದೆ. ನಿನ್ ಮನೆ ಹತ್ರ ಎಷ್ಟು ಸರಿ ಪರೇಡ್ ಮಾಡಿದೀನಿ ಗೊತ್ತಾ? ಯಾವಾಗ ಹೋದ್ರು ಮನೆಗ್ ಬೇಗ. ಅಮ್ಮ, ಆ ಹುಡ್ಗ ಎಲ್ಲ ಹೋದ್ನೆ, ಇಷ್ಟ ದಿನ ಆದ್ರೂ ಮನೆಗ್ ಬಂದಿಲ್ಲ, ವಿಚಾರಿಸು ಅಂತ ಹೇಳಿದ್ರು. ಇದ್ಯಾವುದು ನಿನಗೆ ಅರ್ಥ ಆಗಲ್ಲ ಅಲ್ವಾ? ನೀನ್ ಮನೆ ಬಿಟ್ಟು ಬಂದಿದ್ನ ನಾನ್ ಸಂಜೆಯಿಂದ ತಿಳ್ಕೋಬೇಕಾ? ಇಲ್ಲಿ ತನಕ ನಿನಗ್ ಬೇಜಾರಾದಾಗ್ಲೆಲ್ಲ ನನ್ನ ಹತ್ರನೇ ಕಣೋ ಶೇರ್ ಮಾಡ್ಕೊಳ್ತಿದ್ದು. ಯಾಕೆ ಹೇಗ್ ಸಡನ್ ಚೇಂಜಸ್? ಅದಕ್ಕೆಲ್ಲ ಕಾರಣ ನೀನೆ ಅಂತ ನಿನಗೂ ಗೊತ್ತು. ರಿಪ್ಲೈ ಮಾಡಿಲ್ಲ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಇಷ್ಟು ಅರ್ಥ ಮಾಡ್ಕೊಳ್ದಿರೋ ನೀನು. ಅಗಸ್ತ್ಯ, ಆದಿತ್ಯ, ಆದಿತ್ಯ, ನಿಂತ್ಕೊಳ್ಳೋ ಆದಿತ್ಯ. ನಾನ್ ಬಂದಿದ್ದವನಿಗೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಪಾಪ ಏನ್ ಟೆನ್ಷನ್ ಅಲ್ಲಿ ಇದ್ನೋ ಏನೋ. ನಾನೇ ಅರ್ಥ ಮಾಡ್ಕೊಳ್ದೆ ಮಾತಾಡ್ಬಿಟ್ಟೆ. ಫಸ್ಟು ಮನೆಯವ್ರನ್ನ ಮಾತಾಡಿಸ್ಬೇಕು. ಅವ್ರಿಗೆ ನಾನು ಇಷ್ಟ ಆದ್ರೆ ಇವನ್ ನನ್ನನ್ನ ಇಷ್ಟಪಡ್ಲೇಬೇಕು. ಇವನ್ ನನ್ನ ಇಷ್ಟಪಟ್ಟೆ ಪಡ್ತಾನೆ. ಯಾಕಂದ್ರೆ ಫ್ಯಾಮಿಲಿಗೆ ಎಷ್ಟು ಗೌರವ ಕೊಡ್ತಾನೆ ಅಂತ ನನಗೆ ಚೆನ್ನಾಗ್ ಗೊತ್ತು.
ಅದಕ್ಕೆ ನೋಡು ನಾವಿಬ್ರು ನಿನಗ್ ಸಹಾಯ ಮಾಡಕ್ ಬಂದ್ಬಿಟ್ವಿ. ಹಾ ಹಾ ಆ, ನೀನ್ ಸರಿ ಆದ್ರೆ ಅಣ್ಣ ನಿಜ ಹೇಳಿ ನಾನು ಕೇಳ್ದೆ ಸಹಾಯ ಮಾಡಕ್ ಬಂದಿದ್ದೀರಾ ಅಂದ್ರೆ ನನಗ್ ಯಾಕೋ ಅನುಮಾನ. ಅನುಮಾನ? ನೋಡಿದ್ರೆ ಚಿಕ್ಕಮ್ಮ, ಈ ಸಹೋದರ ಸಂಬಂಧದ ಮೇಲೆ ಅನುಮಾನ ಪಡ್ತಿದ್ದಾಳೆ ಇವಳು. ಇಷ್ಟೊಂದು ಓವರ್ ಆಗಿ ಆಡೋದನ್ನ ನೋಡಿದ್ರೆ ಗೊತ್ತಾಗೋದಿಲ್ವಾ? ಮತ್ತೆ ನಾನ್ ಮಾತಾಡ್ತಾ ಇರೋದ್ ನೋಡಿದ್ರೆ ಹಾ ರಾಜಿ ಆ, ಏನೋ ಹೇಳ್ಬೇಕು ಅಂತ ಇಬ್ರು ಶಾಮಿಲಾಗೆ ಬಂದಿದ್ದೀರಾ. ಅದೇನು ಅಂತ ಹೇಳಿ. ಅದು ಪುಟ್ಟಿ, ನೀನು ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡ್ತಾ ಇದೆಯಲ್ಲ, ಸುಸ್ತಾಗಿರ್ತೀಯಾ? ಇರು, ನಾನು ಕಾಫಿ ಮಾಡ್ಕೊಂಡು ತಗೊಂಡ್ ನಾನು ಬರ್ತೀನಿ. ಕೂತ್ಕೊಳ್ಳಿ ಇಲ್ಲ. ವಿಷಯ ಏನು ಅಂತ ನೀವ್ ಹೇಳಿದ್ರೆ ಒಳ್ಳೇದು. ಸರಿ ಪುಟ್ಟಿ, ವಿಷಯನ ಶ್ರೀಕಾಂತ ಹೇಳ್ತಾನೆ. ನಾನೇ ಹೇಳ್ತೀನಿ. ಭಕ್ತಿ, ಅದೇ ಅವನು ನಾನು ಮನೆ ಕರ್ಕೊಂಡ್ ಬಂದಿದ್ನಲ್ಲ, ಗೂಳಿನಾ? ಅವನೇ. ಅಯ್ಯೋ, ಮದ್ವೆ ಆಗೋ ಹುಡುಗಿ ಹಾಗೆಲ್ಲ ಅಂದ್ರೆ ಬೇರೆಯವ್ರ ಮನೆಗೆ ಮದ್ವೆ ಆಗಿ ಹೋಗೋ ಹುಡುಗಿರು ಗಂಡ್ ಮಕ್ಳ ಬಗ್ಗೆ ಮಾತಾಡ್ಬಾರ್ದು, ಅದು ತಪ್ಪಾಗತ್ತೆ ಅಂತ ಹೇಳೋಕ್ ಬಂದೆ ಅಷ್ಟೇ. ನಾನಾಗಿದ್ದಕ್ಕೆ ಇಷ್ಟರಲ್ಲೇ ಮುಗಿಸಿದೀನಿ. ಬೇರೆಯವ್ರು ಆಗಿದ್ರೆ ಯಾಕೆ ಭಕ್ತಿ, ಅವ್ನ ನಡವಳಿಕೆ ಸರಿ ಇಲ್ವಾ? ಅಯ್ಯೋ ಪಾಪ, ಹಾಗೇನು ಇಲ್ಲ ಅಣ್ಣ. ಜಗಳ ಆಡ್ತಾನೆ ಅನ್ನೋದ್ ಬಿಟ್ರೆ ಇನ್ ಮಿಕ್ಕಿದೆಲ್ಲ ಓಕೆ. ನಾನು ಹೇಳಿಲ್ವಾ? ನಾನು ನೀನ್ ಹೇಳ್ದಂಗೆ ಹೇಳ್ದೆ. ಮಾತಾಡಿ. ಆದಿತ್ಯ ನಡ್ಕೊಳ್ಳೋದ್ ನೋಡಿದ್ರೆ ತುಂಬಾ ಸಂಸ್ಕಾರವಂತ ಮನೆತನದಿಂದ ಬಂದಿದ್ದಾನೆ ಅನ್ಸುತ್ತೆ ಅಲ್ವಾ? ಇರ್ಬೇಕು. ಅಲ್ಲ ರಾಜಿ, ಈಗಿನ ಕಾಲದಲ್ಲಿ ಮಕ್ಳು ನಡ್ಕೊಳ್ಳೋದ್ರ ಮೇಲೆ ಅಪ್ಪ ಅಮ್ಮ ಹೇಗಿರ್ತಾರೆ ಅಂತ ಹೇಳೋಕಾಗುತ್ತಾ? ಹಾಗ್ ನೋಡೋದಾದ್ರೆ ಅಪ್ಪ ಅಮ್ಮ ಇಬ್ರು ಒಳ್ಳೆಯವ್ರೆ, ಮಕ್ಳುಗಳೇ ತರ್ಲೆ. ಆದಿತ್ಯನ್ ನೋಡಿದ್ರೆ ತರ್ಲೆ ಅಂತ ನನಗೇನು ಅನ್ನಿಸ್ತಿಲ್ಲಪ್ಪ. ನಿಮ್ಗೆ ಚಿಕ್ಕಮ್ಮ? ಹಾಗೇನಿಲ್ಲ, ಏನೋ ಹುಡುಗಾಟ್ಕೆಗೆ ಸಣ್ಣ ಪುಟ್ಟ ಜಗಳ ಮಾಡೋದ್ ಬಿಟ್ರೆ ಒಳ್ಳೆ ಹುಡುಗ ಅಂತಾನೆ ಅನ್ಸುತ್ತೆ ಅಲ್ವಮ್ಮ ಭಕ್ತಿ? ಹಾ, ನಿಜಾನೇ. ಅವಾಗವಾಗ ರೌಡಿ ಆಡ್ದಂಗ್ ಆಡ್ತಾನೆ. ಬಾಕಿ ಎಲ್ಲ ಹೇಗಿರ್ತಾನೆ ಅಂದ್ರೆ ಹೆಣ್ಮಕ್ಳು ವಿಷಯದಲ್ಲಿ 100% ಸಭ್ಯ. ನಿನಗ್ ಗೊತ್ತಾ ಶ್ರೀಕಾಂತ್ ಅಣ್ಣ, ಬರ್ಡೇ ದಿನ ಚಕ್ಲಿ ನನಗ್ ಬೈದ್ಲು ಅಂತ ನಾನ್ ಬೇಜಾರಾಗಿ ಕೂತಿರ್ಬೇಕಾದ್ರೆ